ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಸಾಲ ತೀರಿಸಲು ಸಾಧ್ಯವಾಗದೆ ಕೊಲೆ ನಾಟಕವಾಡಿ ಪೊಲೀಸರ ಬಳಿ ತಪ್ಪಪ್ಪಿಕೊಂಡ ಮಲ್ಲಿಕಾರ್ಜುನ ರೆಡ್ಡಿ. ಸಾಲಬಾಧೆಯಿಂದ ತಪ್ಪಿಸಿಕೊಳ್ಳಲು ಹಣ ಕಳವು ಮತ್ತು ಕೊಲೆ ಯತ್ನ ನಾಟಕ ಆಡಲು ಹೋಗಿರುವ ಮಲ್ಲಿಕಾರ್ಜುನ ರೆಡ್ಡಿ ಕತ್ತು ಸೀಳಿಕೊಂಡು ತನ್ನ ಪ್ರಾಣಕ್ಕೆ ತಾನೇ ಕಂಟಕ ತಂದುಕೊಂಡಿರುವ ಘಟನೆ ಪಾತಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿದೆ. ಭಾಗ್ಯನಗರ ಪಟ್ಟಣದ ಸಾರಿಗೆ ಸಂಸ್ಥೆ ಬಸ್ ಡಿಪೋ ರಸ್ತೆಯಲ್ಲಿ ವಾಸವಿರುವ ಮಲ್ಲಿಕಾರ್ಜುನ ರೆಡ್ಡಿ ಎಂಬ ಯುವಕ ಸ್ವಯಂ ಪ್ರೇರಿತನಾಗಿ ಕತ್ತು ಸೀಳಿಕೊಂಡು ಕೊಲೆಗೆ ಸಂಚು ರೂಪಿಸಿರುವ ನಾಟಕ ಆಡಿದ್ದಾನೆ. ಆದರೆ ಪೊಲೀಸರು ತನ್ನ ಅಸಲಿ ನಾಟಕ ಬಯಲಿಗೆಳೆದು ಪಾತಪಾಳ್ಯ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ ರೆಡ್ಡಿ ಚೇಳೂರು ತಾಲೂಕಿನ ಬೀರಂಗಿ ವಾಡ್ಲಪಳ್ಳಿಯ ನಿವಾಸಿಯಾಗಿದ್ದು ಕೆಲಸಕ್ಕಾಗಿ ಬಾಗೇಪಲ್ಲಿ ಪಟ್ಟಣಕ್ಕೆ ಬಂದು ಬಾಗೇಪಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ತರಕಾರಿ ಮಂಡಿಯೊಂದರಲ್ಲಿ ಕೆಲಸ ಮಾಡಿಕೊಂಡು ಡಿಪೋ ರಸ್ತೆಯ ಬಾಡಿಗೆ ಮನೆಯಲ್ಲಿ ವಾಸವಿದ್ದ. ಇನ್ನು ಹಲವು ಆನ್ಲೈನ್ ಆ್ಯಪ್ಗಳ ಮೂಲಕ ಸಾಲ ಮಾಡಿರುವ ಮಲ್ಲಿಕಾರ್ಜುನ ರೆಡ್ಡಿ ಸಾಲದ ಹಣ ಸಕಾಲಕ್ಕೆ ಮರುಪಾವತಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಸಂಸ್ಥೆಗಳಿಂದ ಹಣ ಪಾವತಿಗೆ ಒತ್ತಡ ಹೆಚ್ಚಾಗಿತ್ತು ಅಂತ ಸಾಲದ ವಿಷಯ ತನ್ನ ಕುಟುಂಬಸ್ಥರಿಗೆ ತಿಳಿಯುತ್ತದೆ ಅಂತ ಹೆದರಿದ ಮಲ್ಲಿಕಾರ್ಜುನ ಮನೆಯವರ ಅನುಕಂಪ ಗಿಟ್ಟಿಸಿಕೊಳ್ಳಲು ತನ್ನ ಕೊಲೆಗೆ ತಾನೇ ಯೋಜನೆ ರೂಪಿಸಿಕೊಂಡಿದ್ದ. ಮನೆಯವರ ಬಳಿ ನಾನು ಹಲವು ಸ್ನೇಹಿತರಿಗೆ ಸಾಲ ನೀಡಿದ್ದು ಸ್ನೇಹಿತರ ಕಡೆಯಿಂದ ಹಣ ವಸೂಲಿ ಮಾಡ್ಕೊಂಡು ಬರ್ತೇನೆ ಅಂತ ಕುಟುಂಬಸ್ಥರಿಗೆ ಮಾಹಿತಿ ತಿಳಿಸಿ ಹೊರಗೆ ಹೋಗಿದ್ದ ಆತ ತದನಂತರ ಸ್ನೇಹಿತರಿಂದ ಹಣ ಪಡೆದು ಬಾಗೇಪಲ್ಲಿಗೆ ವಾಪಸ್ ಬರುವ ವೇಳೆ ರಾಜವಾರಪಲ್ಲಿ ಕುರುಪ್ಪಲ್ಲಿ ಮಾರ್ಗ ಮಧ್ಯದಲ್ಲಿ 4 ದುಷ್ಕರ್ಮಿಗಳು ನನ್ನ ದ್ವಿಚಕ್ರ ವಾಹನ ಅಡ್ಡಗಟ್ಟಿ ನನ್ನ ಬಳಿ ಇದ್ದ ಹಣ ಕಸಿದುಕೊಂಡು ನನ್ನನ್ನು ಕೊಲೆ ಮಾಡಲು ಯತ್ನಿಸಿದ್ದಾರೆ ಅಂತ ಮಲ್ಲಿಕಾರ್ಜುನ ಕತೆ ಕಟ್ಟಿ ಕುಟುಂಬ ಸದಸ್ಯರಿಗೆ ಮಾಹಿತಿ ನೀಡಿದ. ಗಾಬರಿಗೊಂಡ ಕುಟುಂಬ ಸದಸ್ಯರು ಮಲ್ಲಿಕಾರ್ಜುನ ರೆಡ್ಡಿಯನ್ನ ಪತ್ತೆ ಮಾಡಲು ಹುಡುಕಾಡಿ ರಕ್ತಸ್ರಾವದಲ್ಲಿದ್ದ ಯುವಕನನ್ನ ಬಾಗೇಪಲ್ಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿ ಶಸ್ತ್ರಚಿಕಿತ್ಸೆ ಮಾಡಿಸಿದ್ರು. ಕುಟುಂಬ ಸದಸ್ಯರ ದೂರಿನನ್ವಯ ಪಾತಪಾಳ್ಯ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಬಾಗೇಪಲ್ಲಿಯ ಸಾರ್ವಜನಿಕ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಲ್ಲಿಕಾರ್ಜುನ ರೆಡ್ಡಿಯಿಂದ ಹೇಳಿಕೆ ಪಡೆದುಕೊಂಡು ಮೇಲಾಧಿಕಾರಿಗಳ ಗಮನಕ್ಕೆ ತರುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಆಗಮಿಸಿದ ಡಿವೈಎಸ್ಪಿ ಶಿವಕುಮಾರ್ ಘಟನೆಯ ಮಾಹಿತಿ ಪಡೆದು ತನಿಖೆ ಸೂಚಿಸಿದ್ದಾರೆ. లేడు ఇతవ ఆసుపత్రికి వెళ్ళిపోయింది. మళ్ళీ ఆసుపత్రికి వచ్చి ఆడిపోయేటికి ఆసుపత్రిలో లేడు. ఆర్టీకి వచ్చి వీళ్ళకి బాగా అంతా చూసుకున్నాడు, దర్శనం తీసుకున్నాడు. మళ్ళీ వీళ్ళకి చూసేటికి 4:30 అయ్యారు. కోరుకుంది అది ఎగిరెడికి కుక్క మరిగా ఏం ఇట్లా అని చెప్పి మేము రోడ్లో చింతామని పదామని ఎలవాడుతుంది. ఇంక స్టై చేద్దాం అనుకుంటే కుక్క మరిగా ఇది కా అని ఆయన గుడ్డికి బడకమన్నారా అని చెప్పేసి ಗಾಡಿ ಅಂತ ರಕ್ತಮ್ ಅಂತ ಬೇರೆ చూసిన బేరంగల్ పల్ల గాడి ఊర్లో అడ్డుగట్టిండేది అడ్డుగట్టింది మేము ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಸಬ್ ಇನ್ಸ್ಪೆಕ್ಟರ್ ಸೈಯದ್ ಅನ್ಸರ್ ತಂಡ ಮಲ್ಲಿಕಾರ್ಜುನ ರೆಡ್ಡಿಯಿಂದ ಹೇಳಿಕೆ ಪಡೆದು ಪೊಲೀಸರು ತನಿಖೆ ನಡೆಸಿದಾಗ ಯಾವುದೇ ದರೋಡೆ ನಡೆದಿಲ್ಲ, ಹಣ ಕಳ್ಳತನ ನಡೆದಿಲ್ಲ ಎಂಬ ಸತ್ಯ ಹೊರಬಿದ್ದಿದೆ. ಮಲ್ಲಿಕಾರ್ಜುನ ರೆಡ್ಡಿಯನ್ನು ವಿಚಾರಣೆ ಮಾಡಿದಾಗ ಮೊಬೈಲ್ ಆ್ಯಪ್ನಲ್ಲಿ ಮಾಡಿದ ಸಾಲದ ಮುಜುಗರದಿಂದ ತಪ್ಪಿಸಿಕೊಳ್ಳಲು ತನ್ನ ಕತ್ತನ್ನು ತಾನೇ ಸೀಳ್ಕೊಂಡು ಕೊಲೆ ಯತ್ನ ನಾಟಕ ಆಡಿರೋದು ಬೆಳಕಿಗೆ ಬಂದಿದೆ. ಸುಬ್ಬು, ಭಾಗ್ಯನಗರ, ಸುಮನ್ ಟಿವಿ.